ಹಾಸನದಲ್ಲಿ ಕ್ರಿಸ್ಮಸ್ ಸಂಭ್ರಮ, ಸಾವಿರಾರು ಕ್ರೈಸ್ತ ಬಾಂಧವರಿಂದ ಭವ್ಯ ಭರವಸೆಯ ಯಾತ್ರೆ. ಜಿಲ್ಲಾ ಕೇಂದ್ರದಲ್ಲಿ ಇಂದು ಕ್ರಿಸ್ಮಸ್ ಹಬ್ಬದ ಮುನ್ನಾ ದಿನಗಳ ಸಿದ್ಧತಾ ಸಂಭ್ರಮ ಕಳೆಗಟ್ಟಿತ್ತು. ನಗರದ ಸಂತ ಆಂಟೋನಿಯವರ ದೇವಾಲಯದ ಆವರಣದಲ್ಲಿ ಶನಿವಾರ ಅಪರಾಹ್ನ ಕ್ರಿಸ್ಮಸ್ ರಾಲಿ ಭರವಸೆಯ ಯಾತ್ರೆ 2025 ಕಾರ್ಯಕ್ರಮವು ಅತ್ಯಂತ ವೈಭವದಿಂದ ಜರುಗಿತು. ಆಲ್ ಕರ್ನಾಟಕ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ ಫಾರ್ ಹ್ಯೂಮನ್ ರೈಟ್ಸ್ ಹಾಸನ ಘಟಕದ ವತಿಯಿಂದ ಜಿಲ್ಲೆಯ ಸಮಸ್ತ ಕ್ರೈಸ್ತ ಸಮುದಾಯದ ಸಹಯೋಗದೊಂದಿಗೆ ಈ ಬೃಹತ್ ರ್ಯಾಲಿಯನ್ನು ಆಯೋಜಿಸಲಾಗಿತ್ತು. ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಸುಮಾರು 3 ರಿಂದ 4 ಸಾವಿರಕ್ಕೂ ಹೆಚ್ಚು ಕ್ರೈಸ್ತ ಬಾಂಧವರು ಪಾಲ್ಗೊಂಡಿದ್ದ ಈ ಮೆರವಣಿಗೆಯು ನಗರದ ಪ್ರಮುಖ ವೃತ್ತಗಳಲ್ಲಿ ಸಂಚರಿಸಿತು. ಮಾರ್ಗ ಎನ್ಆರ್ ಸರ್ಕಲ್, ಮಹಾವೀರ ವೃತ್ತ, ಸಹ್ಯಾದ್ರಿ ಸರ್ಕಲ್, ಮಹಾರಾಜ ಪಾರ್ಕ್ ರಸ್ತೆ, ಸ್ಲೇಟರ್ಸ್ ಮೆಮೋರಿಯಲ್ ಹಾಲ್ ವೃತ್ತ, ಆರ್ಸಿ ರಸ್ತೆ ಹಾಗೂ ಜಿಲ್ಲಾ ಪಂಚಾಯಿತಿ ಸರ್ಕಲ್ ಮೂಲಕ ಸಾಗಿ ಪುನಃ ಸಂತ ಆಂಟೋನಿಯವರ ದೇವಾಲಯದ ಆವರಣಕ್ಕೆ ಬಂದು ತಲುಪಿತು. ವಿಶೇಷ ಆಕರ್ಷಣೆಯಲ್ಲಿ ರ್ಯಾಲಿಯುದ್ದಕ್ಕೂ ಪ್ರದರ್ಶಿಸಲಾದ ಆಕರ್ಷಕ ಸ್ತಬ್ಧ ಚಿತ್ರಗಳು, ಕ್ರಿಸ್ಮಸ್ ನೃತ್ಯ ರೂಪಕಗಳು ಹಾಗೂ ಕೆರೋಲ್ಸ್ ಗೀತೆಗಳು ಸಾರ್ವಜನಿಕರ ಮನ ಸೆಳೆದವು. ಗಣ್ಯರ ಉಪಸ್ಥಿತಿ ಮತ್ತು ಶುಭಾಶಯ ಮೆರವಣಿಗೆಯ ನಂತರ ದೇವಾಲಯದ ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಹಾಸನ ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೇಯಸ್ ಪಟೇಲ್ ಅವರು ಮಾತನಾಡಿ ಕ್ರೈಸ್ತ ಬಾಂಧವರಿಗೆ ಹಬ್ಬದ ಶುಭಾಶಯ ಕೋರಿದರು. ಶಾಂತಿ ಮತ್ತು ಸೌಹಾರ್ದತೆಯ ಹಬ್ಬಕ್ಕೆ ಶುಭ ಹಾರೈಸಿದರು. ಈ ಬಾರಿಯ ರ್ಯಾಲಿಯಲ್ಲಿ ನಿರೀಕ್ಷೆಯಂತೆ 5,000ಕ್ಕೂ ಹೆಚ್ಚು ಜನರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಎಂದು ಸಂಘಟಕರು ಹರ್ಷ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಈ ಮೊದಲು ಮಾಹಿತಿ ನೀಡಿದ್ದ ಫಾದರ್ ಪ್ಯಾಟ್ರಿಕ್ ಜೋಹನಸ್ ರಾವ್, ಫಾಸ್ಟರ್ ಸುದರ್ಶನ್ ಕುಮಾರ್, ಫಾದರ್ ಜೋಸೆಫ್ ಸಿಲ್ವೆಸ್ಟರ್ ಹಾಗೂ ಜೋಶ್ವಾ ಮಾಹಿತಿ ತಿಳಿಸಿದರು. ಚಿಕ್ಕಮಗಳೂರು ಧರ್ಮಕ್ಷೇತ್ರದ ಸ್ವಾಮಿ ಬಿಷಪ್ ಆಂಟೋನಿ ಸ್ವಾಮಿ ಇದ್ದರು. ಸಂಜೆ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರೆದಿದ್ದ ಜನರನ್ನ ಮಂತ್ರಮುಗ್ಧಗೊಳಿಸಿದವು.